ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರೀತಿ ಖುಷಿ ವ್ಲಾಗ್ಸ್ಗೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂದರೆ ಆಲ್ರೆಡಿ ಆಗಲಿ 10:30 ಆಗೋಗ್ಬಿಟ್ಟಿದೆ. ಇವತ್ತು ಸಂಡೇ ವ್ಲಾಗ್ ಇದು. ಏನಪ್ಪ ಅಂತಂದರೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಎಗ್ ರೈಸ್ ಮಾಡೋಣ ನಾಷ್ಟಕ್ಕೆ ಅಂದ್ಬಿಟ್ಟು, ನಮ್ಮ ಮಕ್ಕಳಿಗೆಲ್ಲ ಅದೇ ಇಷ್ಟ, ಸಂಡೇ ಟೈಮ್ ಅದನ್ನೇ ಮಾಡೋದು. ಹಾಗಾಗಿ ಎಗ್ ರೈಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಏನೂ ಕೆಲಸ ಮಾಡಿಲ್ಲ, ಮಾಡ್ಕೋಬೇಕು. ಇವಾಗ ಎಲ್ಲ ಪಾತ್ರೆ ತೊಳೆದಿಲ್ಲ, ಇವಾಗ ಪಾತ್ರೆ ಎಲ್ಲ ತೊಳೆದು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ರೈಸ್ಗೆ ಏನೆಲ್ಲ ಬೇಕು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಉದುರಿಸೋಕೆ ಅದು, ಮತ್ತು ಒಂದು ಹಾಫ್ ನಿಂಬೆಹಣ್ಣು, ಒಂದು 3-4 ಹಸಿರು ಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿ. ನಾನು ಮೊಟ್ಟೆ ಜಾಸ್ತಿ ಹಾಕ್ತೀನಿ, ಸ್ವಲ್ಪ ಮಕ್ಳಿಗೆ ಜಾಸ್ತಿ ತಿಂತವೆ ಅಂದ್ಬಿಟ್ಟು ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ನಾನೇ ಮನೇಲಿ ಮಾಡ್ಕೊತೀನಿ ರೆಡಿ, ಹೊರಗಡೆಯಿಂದ ತರ್ಸಾಕಲ್ಲ ನಾನು. ಮತ್ತು ರೈಸ್ ಮಾಡ್ಕೊಂಡಿದ್ದೆ ಆವಾಗಲೇ, ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇಷ್ಟು ಬೇಕು ಎಗ್ ರೈಸ್ಗೆ. ನಾನು ಮಾಡೋದು ಹಿಂಗೆ, ಬೇರೆಯವ್ರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ನಾನು ಸ್ವಲ್ಪ ಸಿಂಪಲಾಗಿ ಮಾಡ್ತೀನಿ, ಜಾಸ್ತಿ ಏನೋ ಹಾಕಲ್ಲ ಮಸಾಲೆ, ಮಕ್ಕಳು ತಿಂತವೆ ಅಂದ್ಬಿಟ್ಟು. ಬರೀ ಮಾಡಿ ರೈಸ್. ಫಸ್ಟ್ ಮೊಟ್ಟೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ, ಫ್ರೈ ಮಾಡ್ಬೋದು ಅಂದ್ಬಿಟ್ಟು. ಹಾಗಾಗಿ ಮತ್ತೆ ಫಸ್ಟ್ ಮಾಡ್ಕೊಂಡು ಆಮೇಲೆ ಎತ್ತಿಟ್ಕೊಂಡು ಆಮೇಲೆ ಹಾಕ್ತೀನಿ. ಸ್ವಲ್ಪ ಕಾಯಿ ಹಾಕ್ತೀನಿ. ಇಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಮೊಟ್ಟೆ ಫಸ್ಟಿಗೆ ಲಾಸ್ಟಿಗೆ ಹಾಕ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಸ್ವಲ್ಪ ಅದು ಕಲರ್ ಬರಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ. ಮುದ್ದೆ ಏನಮ್ಮ ಮೊಟ್ಟೆ. ನನ್ನ ಮಗನಿಗೆ ಮೊಟ್ಟೆ ಅಂದರೆ ಎಷ್ಟು ಇಷ್ಟ ಅಂತಂದರೆ ಸಂಜೆ ತನಕ ಕೊಟ್ಟರು ಮೊಟ್ಟೆ ತಿಂತಾನೆ, ಅಷ್ಟು ಇಷ್ಟ ನನ್ನ ಮಗನಿಗೆ ಮೊಟ್ಟೆ ಅಂದರೆ. ಬೇಕೆ ನಮ್ಮ ಮೊಟ್ಟೆ? ಬೇಕಾ? ಎಲ್ಲ ಬೇಕಾ? ಎಲ್ಲ ಖಾಲಿ ಮಾಡ್ತೀಯಾ? ಹಾಯ್ ಮಾಡಲಿ, ಬಾಯ್ ಬಾಯ್ ಅಂತೆ. ಹಾಯ್ ಮಾಡಿದ್ರೆ ಬಾಯ್ ಅಂತೆ. ನನ್ನ ಮಗಂಗೆ ಆಮ್ಲೆಟ್ ಬೇಕಂತ ಯಾರು ಹಾಕೊಡೋ ಗಂಟೆ ಬಿಡಲ್ಲ ಇನ್ನು. ಅದಕ್ಕೆ ನಾನು ಹಾಕೊಡ್ತಾ ಇದ್ದೀನಿ. ಅಳ್ತಾನೆ ಇರ್ತಾನೆ ಆಮೇಲೆ ಮೊಟ್ಟೆ 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 ಅಂತ. ನಮ್ಮ ಮನೆಯ ಪಾಪ ಇವತ್ತಿನೂ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರಿಗೆ ಇವತ್ತೂ ರಜೆ ಇಲ್ಲ ಪಾಪ. ಬೆಳಗ್ಗೆ 6 ಗಂಟೆಗೆ ಹೊರಟೋದ್ರು ಕೆಲಸಕ್ಕೆ. ಅದಕ್ಕೆ ಸಂಡೇ ಟೈಮು ಸಹ ರೆಸ್ಟ್ ಇಲ್ಲ ಅವ್ರಿಗೆ. ವಾವ್, ಏನಮ್ಮ ಇರೋ ಮೊಟ್ಟೆ ಮಾಡ್ಕೊಡ್ತೀನಿ, ಮೊಟ್ಟೆ ತಿನ್ನೋಂತೆ. ನನ್ನ ಮಗ ಮೊಟ್ಟೆ ಇಲ್ಲ ಅಂದ್ಬಿಟ್ರೆ ಡೈಲಿ ಮೊಟ್ಟೆ ಬೇಕು ಅವನಿಗೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಂಡೇ ಬಂದ್ಬಿಟ್ರೆ ಎಷ್ಟು ಸೋಂಬೇರಿಗಳು ಆಗ್ತಿವೆ ಅಂದರೆ ಬೆಳಗ್ಗೆ ಟೈಮ್ ಬೇಗ ಎದ್ದೇಳಲ್ಲ. ಎಷ್ಟು ಸೋಂಬೇರಿತನ ಇದು ಸಂಡೇ ಟೈಮ್ ಬಂದ್ಬಿಟ್ರೆ. ಕಿಸಿ ಕೊಡು ಮಮ್ಮಿ, ಒಂದು ಕಿಸಿ ಅವ್ರಿಗೆ.
ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತೀನಿ. ಆವಾಗಲೇ ನಿಮಗೆ ಹೇಳಲಿಲ್ಲ, ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಮೆಣಸು ಮತ್ತು ಜೀರಿಗೆ ಪೌಡ್ರ್ ಮಾಡಿ ಇಟ್ಕೊತೀನಿ ನಾನು ಮನೇಲಿ. ಈ ಥರ ಎಗ್ ರೈಸ್ಗೆ ಅಥವಾ ಏನಕ್ಕಾರ ಬೇಕು ಅಂತ ಅಂದಾಗ ಯೂಸ್ ಮಾಡ್ಕೊತೀನಿ. ನಾನೇನು ಹೊರಗಡೆಯಿಂದ ತರ್ಸಕ್ಕೆ ಹೋಗೋದಿಲ್ಲ, ಅದನ್ನು ಮನೇಲಿ ಹೆಂಗೆ ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಖಾಲಿ ಆಗಿದೆ, ಸ್ವಲ್ಪ ಇದೆ. ಮಾಡ್ಕೊಡ್ತೀನಿ ಇದು ಬಂಗಾರಿ. ಸುಡ್ತಾ ಐತೆ, ತಣ್ಣಗಾಗ್ಲಿ ಅಂತ ಇಟ್ಟಿದ್ದೀನಿ. ಸುಟ್ಟ ಕೊಡ್ತೀನಿ ಅಂತ ಹೇಳ್ತಾ ಇಲ್ವಾ ಬಂಗಾರಿ? ನಡಿಯೋ ಕಡೆ. ಇವಾಗ ಮೊಟ್ಟೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಫಸ್ಟಿಗೆ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಅಷ್ಟೇ, ಜಾಸ್ತಿ ಏನು ಹಾಕಕ್ಕೆ ಹೋಗಲ್ಲ ನಾನು. ಅಡುಗೆ ಅರಿಶಿನ ಒಂದೇ ಒಂದು ಚೂರು. ಸಾಲ್ಟು ಆಮೇಲೆ ನೋಡಿ ಹಾಕೊಬೇಕು, ರೈಸ್ ಬೇಕು ಅಂತ ಸ್ವಲ್ಪ ಹಾಕ್ಕೊತೀನಿ. ಏನವ ಎತ್ಕೋಬೇಕಾ? ಸುಟ್ಟ ಆಯ್ತೈತೆ, ತಿನ್ನಿ ಮುಂದೆ ಕೊಡ್ತೀನಿ. ಹೇಳ್ದೆ ಅಲ್ವಾ ಕೊಡ್ತೀನಿ ಅಂತ. ರೈಸ್ ಆವಾಗಲೇ ತಣ್ಣಗಾಗಲಿ ಅಂತ ಇಟ್ಕೊಂಡಿದ್ನಲ್ಲ, ನಾನು ಸಪ್ರೇಟ್ ಬೇರೆ ಏನೂ ಹಾಕ್ಕೊಂಡಿಲ್ಲ. ಇದರಲ್ಲೇ ಸ್ವಲ್ಪ ಇದು ಮಾಡಿಟ್ಟಿದ್ದೆ, ಹಿಂಗೆ ತಣ್ಣಗಾಗಲಿ ಅಂದ್ಬಿಟ್ಟು. ತಣ್ಣಗಾಗಿದೆ, ಇವಾಗ ಹಾಕಿ ಮಿಕ್ಸ್ ಮಾಡಿಕೊಂಡು. ಏನಮ್ಮ ಈರಮ್ಮ ಕೊಡ್ತೀನಿ. ಸುಡ್ತೈತೆ, ತಿಂತೀಯಾ? ಹಾಂ, ಸುಡ್ತೈತೆ ಅಂತ ಹೇಳ್ತಾ ಇದ್ದೀನಿ ತಾನೆ ಬಂಗಾರಿ. ಉಫ್ ಮಾಡ್ಕೊಂಡು ತಿಂತೀಯಾ? ನನಗೆ ಗೊತ್ತೇ ಇರಲಿಲ್ವಲ್ಲಪ್ಪ. ಉಫ್ ಮಾಡ್ಕೊಂಡು ತಿಂತೀಯಾ? ರೈಸ್ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು. ಆಯಿತು, ಮೊಟ್ಟೆನೇ ಕೊಡೋದು, ಇನ್ನೇನು ಕೊಡಲಿ? ಆಯಿತು, ಕೊಡ್ತೀನಿ. ತಣ್ಣಗಾಕಿಟ್ಟಿದ್ದೀನಿರಮ್ಮ. ನನ್ನ ದೊಡ್ಡ ಮಗ ಆಚೆ ಹೋಗೋನೆ, ಆಟ ಆಡ್ತಿದ್ದಾನೆ. ಬಂದ್ರಿ ಇವಾಗ ಅಷ್ಟೇ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ, ಅರ್ಧ ನಿಂಬೆಹಣ್ಣು, ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಫುಲ್ಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಎಗ್ ರೈಸು ರೆಡಿ. ಸಾಲ್ಟು ನೋಡ್ಕೊಂಡು ಹಾಕೋಬೇಕು ಇವಾಗ ಬೇಕು ಅಂದರೆ. ನಾನು ಚಿಲ್ಲಿ ಪೌಡ್ರ್ ಏನು ಮಸಾಲೆ ಜಾಸ್ತಿ ಹಾಕಲ್ಲ, ಮಸಾಲೆ ಪೌಡ್ರುಗಳು ಮಕ್ಕಳು ತಿಂತಾರಲ್ವಾ. ಹಾಂ ಕೊಡ್ತೀನಿ ಬಂಗಾರಿ. ತಿನ್ನೋಗು ತಗೋ. ಮೂವ್ ಮಾಡಿದ್ದೀನಿ ತಗೋ. ತಣ್ಣಗಾಗೈತೆ, ಎತ್ಕೊಂಡು ಹೋಗ್ತೀನಿ ಹೋಗು. ಹಾಂ ತಣ್ಣಗಾಗೈತೆ. ಕೊತ್ತಂಬರಿ ಸೊಪ್ಪು ಎತ್ಕೊಂಡು ಇಟ್ಕೊಂಡಿದ್ನಲ್ಲ, ಅದು ಲಾಸ್ಟಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಕಲಾಗಿರುತ್ತೆ ತಿನ್ನೋದು. ಸುಡ್ತೈತಾ? ಸುಡ್ತಾ ಇದೈತಾ? ಬರ್ತೀನಿ ಇರು, ಅನ್ನ ಮಿಕ್ಸ್ ಮಾಡ್ತಾ ಇದ್ದೀನಿರಪ್ಪ. ಬರ್ತೀನಿ, ತಿನ್ನಿಸ್ತೀನಿ. ನಾನಂತೂ ಎಗ್ ರೈಸ್ ಹಿಂಗೆ ಮಾಡೋದು, ನನಗೆ ಇಷ್ಟ. ಜಾಸ್ತಿ ಮಸಾಲೆ ಇರಲ್ವಲ್ಲ, ಖಾರನೂ ಇರಲ್ಲ, ಮಕ್ಕಳು ಚೆನ್ನಾಗಿ ತಿಂತದೆ. ನಾನು ಹೀಗೆ ಮಾಡೋದು, ಚೆನ್ನಾಗಿರುತ್ತೆ. ನೀವು ಸಲ ಮಾಡ್ಕೊಂಡು ತಿನ್ನಿರಿ. ಸಿಂಪಲಾಗಿರುತ್ತೆ, ಸಿಂಪಲಾಗಿ ಮಾಡ್ಕೊಂಡ್ಬಿಡೋದು ಬೇಗ. ನೋಡಿ ಹೀಗಿರುತ್ತೆ, ಜಾಸ್ತಿ ಕಲರ್ ಇಲ್ಲ. ಮಕ್ಕಳು ತಿಂತಾವೆ ಅಂದ್ಬಿಟ್ಟು ನಾನು ಜಾಸ್ತಿ ಮಸಾಲೆನೂ ಹಾಕೋಕ್ಕೆ ಹೋಗೋದಿಲ್ಲ. ಹಿಂಗಿರುತ್ತೆ, ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ, ಸಿಂಪಲಾಗಿ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಮೊಟ್ಟೆ ಹಿಂಗೆ ಅದಕ್ಕೆ ನಾನು ಈ ಥರ ಸಿಗಲಿ ಮಕ್ಕಳು ಬಾಯಿಗೆ ಅಂದ್ಬಿಟ್ಟು ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮೊಟ್ಟೆ ಕೊಟ್ಟಿಡ್ಕೆ ಆಲೇ ಹೋಗಿ ಕುತ್ಕೊಂಡು ತಿಂತಾವನೆ. ಚೆನ್ನಾಗೈತಾ? ಹಾಂ, ಹಿಂಗೆ ಬಾಯಿಗೆಲ್ಲ ಮಾಡ್ಕೊಂಡು ತಿಂತಾರ ಮಗನೇ ಇಲ್ಲ. ಇಲ್ಲಿ ನೋಡು ಮಮ್ಮಿನ,
ಹಿಂಗ ತಿನ್ನೋದು. ತಿನ್ನಪ್ಪ, ತಿನ್ನ ಕುತ್ಕೊಂಡು. ಮನೆಯೆಲ್ಲ ಕ್ಲೀನ್ ಮಾಡೋದೇ ಕೆಲಸ ನನಗೆ. ಕಾಲು ಸಾರಿ ಮಗು. ಸುಮ್ಮನೆ ಅಳ್ಳಾಡಿಸ್ಬೇಡ, ಬಿದೋಗುತ್ತೆ ಬಿದೋಗುತ್ತೆ. ₹10 ನಾನು ಇದನ್ನೇ ಹಾಕೋದು. ಸನ್ಸ್ಕ್ರೀನು ಮತ್ತು ಮಾಯ್ಚರೈಸರ್ ಅಷ್ಟೇ ಯೂಸ್ ಮಾಡೋದು ನಾನು. ಕ್ರೀಮೇನು ಹಚ್ಚೋದಿಲ್ಲ, ಅಷ್ಟೇ ಇವೆರಡು ಹಚ್ಕೊಂಡು ಇಷ್ಟೇ ಸಿಂಪಲ್. ಬನ್ನಿ ಟಿಫನ್ ಮಾಡೋಣ. ಟೈಮ್ ಆಗಿದೆ, ಆಗಲೇ 12 ಗಂಟೆ ಆಗೋಯ್ತು. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗ ಸಿಗೋಣ. ಬಾಯ್.